ನಮಸ್ಕಾರ ಕನ್ನಡಿಗರೇ. ನಾವು ಇವತ್ತು ಕೇವಲ ಸುದ್ದಿಯನ್ನಲ್ಲ, ಭಾರತದ ಭದ್ರತೆಗೆ ಸಂಬಂಧಿಸಿದ ಒಂದು ಆತಂಕಕಾರಿ ವಿಷಯದ ಬಗ್ಗೆ ಚರ್ಚಿಸುತ್ತಿದ್ದೇವೆ. ವಿಶ್ವದ ಅತ್ಯಂತ ಅಪಾಯಕಾರಿ ಜಲಮಾರ್ಗ ಹಾರ್ಮುಜ್ ಜಲಸಂಧಿಯಲ್ಲಿ ನಮ್ಮ ದೇಶದ ಹಡಗುಗಳ ಮೇಲೆ ಗುಂಡಿನ ದಾಳಿ ನಡೆದಿದೆ. ಇದೊಂದು ಸಣ್ಣ ಘಟನೆಯಲ್ಲ, ಇದು ಜಾಗತಿಕ ರಾಜಕೀಯದ ಚದುರಂಗದಾಟವಾಗಿದೆ. ಒಂದು ಕ್ಷಣ ಯೋಚಿಸಿ, ಸಮುದ್ರದ ಮಧ್ಯದಲ್ಲಿ ಸಾಗುತ್ತಿರೋ ಒಂದು ದೊಡ್ಡ ಹಡಗು. ಅಚಾನಕ್ ದೂರದಿಂದ ಸ್ಪೀಡ್ ಬೋಟ್ಸ್ ಬರುತ್ತವೆ. ಅವು ಹಡಗುಗಳ ಹತ್ತಿರ ಬರುತ್ತವೆ, ವಾರ್ನಿಂಗ್ ಕೊಡುತ್ತವೆ. ಆಮೇಲೆ ಸ್ಫೋಟ, ಗುಂಡಿನ ದಾಳಿ, ಹಡಗು ಬೆಂಕಿಯಲ್ಲಿ ಒತ್ತಿ ಉರಿಯುತ್ತದೆ. ನೌಕರರು ಆತಂಕದಲ್ಲಿರುತ್ತಾರೆ. ಇದು ಸಿನಿಮಾವಲ್ಲ, ಇದು ರಿಯಲ್ ಆಗಿರಬಹುದಾದ ಘಟನೆ. ಹಾರ್ಮುಜ್ ಜಲಸಂಧಿಯಲ್ಲಿ ಏನಾಗ್ತಿದೆ? ಇರಾನ್ ಇದರ ಹಿಂದೆ ಇದೆಯಾ? ಭಾರತಕ್ಕೆ ಅಪಾಯ ಇದೆಯಾ ಎಂದು ತಿಳಿದುಕೊಳ್ಳೋಣ. ಮೊದಲು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ನ ಕ್ಲಿಕ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಏಪ್ರಿಲ್ 18, 2026 ತಾಜಾ ವರದಿಗಳ ಪ್ರಕಾರ ಇರಾನ್ನ ಸೈನಿಕರು ಗುಂಡಿನ ದಾಳಿ ನಡೆಸಿದ ಕಾರಣ ಜಗ್ ಹನ್ವರ್ ಸೇರಿದಂತೆ 2 ಭಾರತೀಯ ಹಡಗುಗಳು ಹಾರ್ಮುಜ್ ಜಲಸಂಧಿಯಿಂದ ವಾಪಸ್ ಬರಬೇಕಾಯಿತು. ಭಾರತದ ವಿದೇಶಾಂಗ ಇಲಾಖೆಯು ಈಗಾಗಲೇ ಇರಾನ್ ರಾಯಭಾರಿಯನ್ನು ಕರೆಸಿ ಈ ಬಗ್ಗೆ ತೀವ್ರ ಅಪೇಕ್ಷೆ ವ್ಯಕ್ತಪಡಿಸಿದೆ. ಮೊದಲು ಒಂದು ಮುಖ್ಯ ವಿಷಯ ತಿಳಿದುಕೊಳ್ಳೋಣ. ಹಾರ್ಮುಜ್ ಜಲಸಂಧಿ ಅಂದರೆ ಇದು ಜಗತ್ತಿನ ಅತ್ಯಂತ ಮುಖ್ಯ ಸಮುದ್ರ ಮಾರ್ಗ. ಇದನ್ನು ಆಯಿಲ್ ಹೈವೇ ಅಂತ ಕರೆಯುತ್ತೇವೆ. ವಿಶ್ವದ ಸುಮಾರು 20% ತೈಲ ಇಲ್ಲಿ ಸಾಗುತ್ತದೆ. ಭಾರತಕ್ಕೆ ಬೇಕಾಗುವ ತೈಲದ ಬಹುಪಾಲು ಇದೇ ಮಾರ್ಗದಿಂದ ಬರುತ್ತವೆ. ಈ ಮಾರ್ಗ ಬಂದ್ ಆದರೆ ಏನಾಗುತ್ತೆ ಗೊತ್ತಾ? ಅದನ್ನು ಮೊದಲು ತಿಳಿದುಕೊಳ್ಳೋಣ. ಪೆಟ್ರೋಲ್ ಬೆಲೆ ಜಾಸ್ತಿ ಆಗುತ್ತದೆ, ನಿಮ್ಮ ಖರ್ಚು ವೆಚ್ಚಗಳು ಹೆಚ್ಚಾಗುತ್ತದೆ, ಸಾಗಾಣಿಕೆ ಸಮಸ್ಯೆ ತುಂಬಿ ಬರುತ್ತದೆ. ಇದು ಎಲ್ಲವೂ ನಮ್ಮ ಜೀವನಕ್ಕೆ ಸಂಬಂಧಿಸುತ್ತದೆ. ಮೊದಲು ಈ ನಕ್ಷೆಯನ್ನು ಗಮನಿಸಿ. ಈ ಹಾರ್ಮುಜ್ ಜಲಸಂಧಿ ಇರಾನ್ ಮತ್ತು ಒಮಾನ್ ದೇಶಗಳ ಮಧ್ಯೆ ಇದೆ. ವಿಶ್ವದ ಒಟ್ಟು ತೈಲ ವ್ಯಾಪಾರದ 20% 30% ಇದೆ. ಚಿಕ್ಕ ದಾರಿಯ ಮೂಲಕ ಸಾಗುತ್ತದೆ. ಭಾರತಕ್ಕೆ ಬರುವ ಕಚ್ಚಾ ತೈಲದ ಬಹುಪಾಲು ಈ ಮಾರ್ಗವನ್ನೇ ನಂಬಿಕೊಂಡಿದೆ. ಇಲ್ಲಿ ನಡೆಯುವಂತಹ ಒಂದು ಸಣ್ಣ ವ್ಯತ್ಯಾಸವು ನಮ್ಮ ದೇಶದಲ್ಲಿ ಪೆಟ್ರೋಲ್ ಬೆಲೆಯ ಮೇಲೆ ನೇರ ಪರಿಣಾಮ ಬೀರುತ್ತದೆ. ಈ ದಾಳಿಯಾದಂತಹ ದೃಶ್ಯವನ್ನು ನೀವು ಗಮನಿಸುತ್ತಿರಬಹುದು. ಘಟನೆಯ ಸಂದರ್ಭದಲ್ಲಿ ಭಾರತೀಯ ಧ್ವಜದೊಂದಿಗೆ ಸಾಗುತ್ತಿದ್ದ ಜಗ್ ಹನ್ವಾರ್ ಹಡಗನ್ನು ಇರಾನ್ನ ರೆವಲ್ಯೂಷನರಿ ಗಾರ್ಡ್ ಸೈನಿಕರು ವೇಗದ ಬೋಟ್ಗಳಲ್ಲಿ ಬಂದು ಸುತ್ತುವರಿಯುತ್ತಾರೆ. ಯಾವುದೇ ಮುನ್ಸೂಚನೆ ಇಲ್ಲದೆ ದಾಳಿ ಆರಂಭವಾಗುತ್ತದೆ. ನಮ್ಮ ಭಾರತೀಯ ನೌಕರರು ಹಡಗಿನ ಒಳಗೆ ಆತಂಕದಿಂದ ಸಂವಹನ ನಡೆಸುತ್ತಿದ್ದ ಆ ದೃಶ್ಯಗಳು, ಹಡಗಿನ ಹೆಸರನ್ನು ಸ್ಪಷ್ಟವಾಗಿ ಈ ಇಮೇಜ್ನಲ್ಲಿ ತೋರಿಸಲಾಗುತ್ತಿದೆ. ಆದರೂ ದಾಳಿ ನಡೆದಿದೆ ಅಂದರೆ ಇದರ ಹಿಂದೆ ದೊಡ್ಡ ಉದ್ದೇಶವಿರುತ್ತದೆ. ಆ ಉದ್ದೇಶ ಏನು ಅಂತ ತಿಳಿದುಕೊಳ್ಳೋಣ. ಈ ದಾಳಿಗೆ ಮೂಲ ಕಾರಣ ಅಮೆರಿಕ ಮತ್ತು ಇರಾನ್ ನಡುವಿನ ಕಿತ್ತಾಟ. ಅಮೆರಿಕ ಇರಾನ್ ಮೇಲೆ ವಿಧಿಸಿರುವ ಆರ್ಥಿಕ ದಿಗ್ಬಂಧನಕ್ಕೆ ಪ್ರತಿಯಾಗಿ ಇರಾನ್ ಈ ಜಲಮಾರ್ಗದಲ್ಲಿ ಸಂಚರಿಸುತ್ತಿರುವ ಹಡಗುಗಳಿಗೆ ತೊಂದರೆ ನೀಡುತ್ತಿದೆ. ಈ ಜಾಗತಿಕ ಬಲಭಾಗದ ಪ್ರದರ್ಶನದಲ್ಲಿ ಭಾರತದ ಹಡಗುಗಳು ಬಲಿಯಾಗುತ್ತಿವೆ. ಇದು ಕೇವಲ 2 ದೇಶಗಳ ನಡುವಿನ ಜಗಳವಲ್ಲ, ಇದು ವಿಶ್ವದ ಆರ್ಥಿಕತೆಯ ಮೇಲೆ ಆಡುತ್ತಿರುವ ಆಟ. ಆದರೆ ಭಾರತ ಈ ದಾಳಿಯನ್ನು ಸುಮ್ಮನೆ ಸಹಿಸುವುದಿಲ್ಲ. ಭಾರತೀಯ ನೌಕಾಪಡೆ ತಕ್ಷಣವೇ ತನ್ನ ಯುದ್ಧ ನೌಕೆಗಳನ್ನು ಗಸ್ತಿಗೆ ಕಳುಹಿಸುತ್ತಿದೆ. ರಾಜತಾಂತ್ರಿಕ ಮಟ್ಟದಲ್ಲಿ ವಿದೇಶಾಂಗ ಸಚಿವರು ಇರಾನ್ ಸರ್ಕಾರದೊಂದಿಗೆ ಮಾತುಕತೆ ನಡೆಸುತ್ತಿದ್ದಾರೆ. ಭಾರತದ ಸಂದೇಶ ಸ್ಪಷ್ಟವಾಗಿದೆ. ನಮ್ಮ ಹಡಗುಗಳ ರಕ್ಷಣೆಗೆ ನಾವು ಯಾವುದೇ ಮಟ್ಟಕ್ಕೂ ಹೋಗುತ್ತೇವೆ. ಅಂತಾರಾಷ್ಟ್ರೀಯ ಸಮುದಾಯ ಕೂಡ ಈ ವಿಷಯವನ್ನು ಗಂಭೀರವಾಗಿ ಚರ್ಚಿಸುತ್ತಿದೆ.
ಇದರಿಂದ ನಾವು ಅರ್ಥ ಮಾಡಿಕೊಳ್ಳಬೇಕಾಗಿರುವುದು ಏನೆಂದರೆ ಹಾರ್ಮುಜ್ ಜಲಸಂಧಿ ವರ್ಲ್ಡ್ಗೆ ಲೈಫ್ ಲೈನ್. ಇಲ್ಲಿ ಸ್ಮಾಲ್ ಇನ್ಸಿಡೆಂಟ್ ಕೂಡ ಬಿಗ್ ಇಂಪ್ಯಾಕ್ಟ್ ಕೊಡುತ್ತದೆ. ಇದು ಜಸ್ಟ್ ನ್ಯೂಸ್ ಅಲ್ಲ, ಇದು ಗ್ಲೋಬಲ್ ವಾರ್ನಿಂಗ್. ನಿಮಗೆ ಏನನ್ನಿಸ್ತಾ ಇದೆ? ಇದು ರಿಯಲ್ ಅಟ್ಯಾಕಾ ಅಥವಾ ಫೇಕ್ ನ್ಯೂಸಾ? ಕಮೆಂಟ್ ಮಾಡಿ ನಿಮ್ಮ ಒಪಿನಿಯನ್ ಹೇಳಿ. ನಮ್ಮ ನಾವಿಕರಿಗಾಗಿ ಒಂದು ಪ್ರಾರ್ಥನೆ. ಕೊನೆಯದಾಗಿ ಸ್ನೇಹಿತರೆ, ನಮ್ಮ ನಾವಿಕರು ಮನೆಯಿಂದ ಸಾವಿರಾರು ಮೈಲಿ ದೂರದಲ್ಲಿ ಸಮುದ್ರದ ಮಧ್ಯೆ ನಮಗಾಗಿ ದುಡಿಯುತ್ತಿದ್ದಾರೆ. ಈ ಸಂಕಷ್ಟದ ಸಮಯದಲ್ಲಿ ನಾವೆಲ್ಲರೂ ಅವರಿಗೆ ಮತ್ತು ಅವರ ಕುಟುಂಬಕ್ಕೆ ಮಾನಸಿಕ ಬೆಂಬಲ ನೀಡೋಣ. ಅವರಿಗೋಸ್ಕರ ನಾವು ಪ್ರೇ ಮಾಡೋಣ. ಪ್ರೇ ಫಾರ್ ಅವರ್ ಸಾಯ್ಲರ್ಸ್ ಎಂದು ಕಮೆಂಟ್ ಮಾಡುವ ಮೂಲಕ ನಿಮ್ಮ ಬೆಂಬಲವನ್ನು ಸೂಚಿಸಿ. ದೇಶದ ಭದ್ರತೆಯ ವಿಷಯದಲ್ಲಿ ನಾವೆಲ್ಲರೂ ಒಂದಾಗೋಣ. ವಿಡಿಯೋ ಇಷ್ಟ ಆಯಿತಾ? ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ.